ಪುನಃ ರಿಮ್ಯಾಂಡ್ ಅರ್ಜಿಯ ಪರಿಶೀಲನೆ ಆಗ್ತಾ ಇದೆ. ಪರಿಶೀಲನೆ ನಡೆಸ್ತಾ ಇರುವಂತಹ ನ್ಯಾಯಾಧೀಶರು ರಿಮ್ಯಾಂಡ್ ಅರ್ಜಿಯ ಬಗ್ಗೆ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಈ ವಾದವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಗ ಈ ಕೆಲವೇ ಕ್ಷಣಗಳ ಹಿಂದೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಮೊಬೈಲ್ ರಿಕವರಿ ಆಗಬೇಕು ಅಂತೇಳಿ ವಾದವನ್ನು ಮಂಡಿಸಿದರು. ಈಗ ದರ್ಶನ್ ಪರ ವಕೀಲರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಿಲ್ಲ ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ತಕ್ಷಣ ಮತ್ತೊಮ್ಮೆ ನ್ಯಾಯಾಧೀಶರು ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಆ ರಿಮ್ಯಾಂಡ್ ಅರ್ಜಿಯಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡು ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಎಷ್ಟು ದಿನ ಕಸ್ಟಡಿ ಅನ್ನೋದಕ್ಕಿಂತ ಈಗ ಮತ್ತೊಮ್ಮೆ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ನಡೆಸ್ತಾ ಇರುವಂಥ ನ್ಯಾಯಾಧೀಶರು ಆ ಬಳಿಕ ಯಾರಿಗೆ ಈಗ ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯಂತೆ A1 ಆರೋಪಿ ಪವಿತ್ರ ಗೌಡ ಕಸ್ಟಡಿಗೆ ಬೇಕು ಅಂತೇಳಿ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಆ ಕಡೆಯಿಂದ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು, ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿಕೊಡಿ ಅಂತೇಳಿ ದರ್ಶನ್ ಪರ ವಕೀಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಧೀಶರು ರಿಮ್ಯಾಂಡ್ ಅರ್ಜಿಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಪ್ರಮುಖವಾಗಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಯಾವ ಆರೋಪಿಗಳು ಯಾವ ಪಾತ್ರವನ್ನು ಈ ಒಂದು ಪ್ರಕರಣದಲ್ಲಿ ವಹಿಸಿದ್ದಾರೆ, ಯಾವ ಆರೋಪಿಗಳ ಬಳಿ ನಾವು ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದೀವಿ, ಯಾವ ಆರೋಪಿಗಳನ್ನು ಯಾವ ಜಾಗಕ್ಕೆ ಕರ್ಕೊಂಡೋಗಿ ಸ್ಥಳ ಮಹಾಜರನ್ನು ಮಾಡಿದ್ದೀವಿ, ಈ ಎಲ್ಲ ವಿಚಾರ ನೋಡಿ 118 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. 28ಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಗಿದೆ. ಎಲ್ಲ ಆರೋಪಿಗಳು ಕೃತ್ಯವನ್ನು ನಡೆಸಿದ ದಿನ ಧರಿಸಿದಂತಹ ಬಟ್ಟೆಗಳು, ಶೂ ಎಲ್ಲವನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಎಲ್ಲರ ಸ್ವಇಚ್ಛಾ ಹೇಳಿಕೆಯನ್ನು ಅಂದರೆ 161 ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಂಡಿದ್ರು. ನಿನ್ನೆ ಅಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿಕೊಂಡು ಶೂ ಹೇಗೆ ನಿಮ್ಮ ಮನೆಯಲ್ಲಿ ಬಂದಿತ್ತು ಅಂತೇಳಿ ಅದನ್ನು ಕೂಡ ಮಾಹಿತಿಯನ್ನು ಪಡೆದುಕೊಂಡು ಜೊತೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿ ಎಲ್ಲ ವಿಚಾರಗಳನ್ನು ಕೂಡ ರಿಮ್ಯಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈಗ ನ್ಯಾಯಾಧೀಶರು ರಿಮ್ಯಾಂಡ್ ಕಾಪಿಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ನೋಡಿ, ಈಗ ಜೀಪ್ ಒಳಭಾಗಕ್ಕೆ ಹೋಗ್ತಾ ಇದೆ, ಪೊಲೀಸ್ ಜೀಪ್ ಒಳಗೆ ಹೋಗ್ತಾ ಇದೆ. ಅಂದರೆ ಸುಮಾರು ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಯಿಂದ ಬರಬೇಕಾದ್ರೆ ಮುಂದೆ ಒಂದು ಜೀಪ್ ಹೋಗ್ತಾ ಇತ್ತು, 2 ವಾಹನಗಳಲ್ಲಿ ಆರೋಪಿಗಳಿದ್ರು, ಹಿಂಬದಿಯಲ್ಲಿ 6-7 ಜೀಪ್ಗಳಿದ್ವು, ಪೊಲೀಸ್ ಜೀಪ್. ಅಷ್ಟು ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತನ್ನು ಕೊಟ್ಟು ಕೋರ್ಟ್ಗೆ ಕರ್ಕೊಂಡ್ಬಂದಿದ್ರು. ಈಗಲೂ ಕೂಡ ಅದೇ ರೀತಿಯಾಗಿ ಬಂದೋಬಸ್ತಲ್ಲಿ ಅವರನ್ನು ವಾಪಸ್ ಕಸ್ಟಡಿಗೆ ಕೊಟ್ಟಿದೆ. ಆದರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. 6 ಜನರ ಕಸ್ಟಡಿಯ ಬಗ್ಗೆ ಪುನಃ ವಾದವನ್ನು ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ 6 ಜನ ಆರೋಪಿಗಳು ಯಾರೆಲ್ಲ? ದರ್ಶನ್, ಪ್ರದೋಷ್, ವಿನಯ್, ಧನ್ರಾಜ್ ಇವರೆಲ್ಲ ಏನಕ್ಕೆ ಬೇಕು ಅಂತೇಳಿ ಒಂದು ಪ್ರಶ್ನೆ ಅಂತ ಬಂದಾಗ ಪ್ರಸನ್ನ ಕುಮಾರ್ SPP ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಕಾರಣಗಳಿಗೋಸ್ಕರ ನಮಗೆ ಅವರು ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತೇಳಿ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಯಾವ ರೀತಿಯಾದಂಥ ಆದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಇನ್ನೊಬ್ಬ ಆರೋಪಿ ರಘು ಕೂಡ ಕಸ್ಟಡಿಗೆ ಕೊಡಬೇಕು, ರಘು ಕೂಡ ಈ ಒಂದು ಪ್ರಕರಣದಲ್ಲಿ ನಮಗೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಒಂದು ಕಡೆ ರಘು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವ ವಿಚಾರಗಳು ಕೂಡ ಇದೆ. ಏನು ರಘು ಪಾತ್ರ ಏನು, ಆತನ ವಿಚಾರಗಳೇನು ಅನ್ನೋದನ್ನು ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ SPP ವಾದವನ್ನು ಮಂಡಿಸಿ ಆ ಬಳಿಕ ಅವರನ್ನು ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದರೆ ನ್ಯಾಯಾಧೀಶರು ರಘುವನ್ನು ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಆಗ ತಿಳಿದು ಬರುತ್ತೆ. ಆದರೆ ರಘು ಬೇಕೇ ಬೇಕಾಗುತ್ತೆ ಅಂತೇಳಿ ನಮ್ಮ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಈಗ ದರ್ಶನ್ A2 ಆರೋಪಿ, ಅದರಲ್ಲಿ ರಘು ಏನು, ರಾಘವೇಂದ್ರ ಈತನೇ ಕಿಡ್ನಾಪನ್ನು ಮಾಡ್ಕೊಂಡು ಬಂದಿದ್ದು ಚಿತ್ರದುರ್ಗದಿಂದ ರಘು ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದು ETS ಕಾರ್ನಲ್ಲಿ ಇದೇ ರಘು. ಆತನ ವಿಚಾರಣೆಗೊಳಪಡಿಸಬೇಕಾಗಿದೆ, ಹೆಚ್ಚಿನ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಆತನನ್ನು ಕೂಡ ಈಗ ಕೇಳ್ತಾ ಇದ್ದಾರೆ. ನೋಡಬೇಕು ಈಗ ಏನಾಗುತ್ತೆ ಅಂದರೆ. ಮತ್ತೊಂದು ವಿಚಾರ ಅಂತಾರೆ, ರಾಘವೇಂದ್ರ ಏನಿದ್ದಾನೆ, ರಾಘವೇಂದ್ರ ಅಲಿಯಾಸ್ ರಘು ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಕೂಡ ಆಗಿದ್ದ. ಆತನೇ ರೇಣುಕಾಸ್ವಾಮಿಯನ್ನು ಸಂಪರ್ಕ ಮಾಡಿ ಆತನೇ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದ. ಆತ ಕರ್ಕೊಂಡು ಬಂದ ಬಳಿಕ ಪವನ್ ಓಡಿ ಹೋಗಿ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೋಗಿ ತಿಳಿಸಿದ್ದ, ಈ ಥರ ರೇಣುಕಾಸ್ವಾಮಿಯನ್ನೇ ಎತ್ತಾಕೊಂಡ್ಬಂದಿ ಅಂತೇಳಿ. ಇದೆಲ್ಲವನ್ನು ಕೂಡ ಅಲ್ಲಿ ತಮ್ಮ ಸ್ವಇಚ್ಛಾ ಹೇಳಿಕೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಯಾರ್ಯಾರ ಪಾತ್ರ ಏನೇನು, ಯಾರು ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲವೂ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಹಾಗಾಗಿ ಈಗ ಪ್ರಮುಖವಾಗಿ ನಟ
ನೋಡಿ, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನೊಬ್ಬ ಆರೋಪಿ ರಘು ಕೂಡ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಸೀನಿಯರ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ನಮ್ಮೊಂದಿಗೆ ಪೊಲೀಸ್ ಠಾಣೆಯ ಮುಂಭಾಗದಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಸುನಿಲ್, ಮತ್ತು ಏನೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಕೊಡ್ತೀರಿ ಸುನಿಲ್? ಎಸ್ ನಾಗೇಂದ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಂಥ ಪೊಲೀಸರು ಇವತ್ತಿಗೆ ಆರೋಪಿಗಳ ಕಸ್ಟಡಿ ಅವಧಿ ಅಂತ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನು ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಇದರ ಮೊದಲು ಪೊಲೀಸರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೆದಂಥ ಚರ್ಚೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸುವಂಥ ಅಗತ್ಯ ಇದೆ ಅನ್ನುವಂಥನ್ನು ಕೂಡ ಚರ್ಚೆ ಮಾಡಿದ್ರು. ಅದರ ಪ್ರಕಾರವೇ ಇವತ್ತು ಕೆಲವೊಂದು ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳಿ ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದ್ರು. ಇದರಲ್ಲಿ 6 ಜನ ಆರೋಪಿಗಳನ್ನು ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಆರಂಭದಲ್ಲಿ ನ್ಯಾಯಾಧೀಶರು ಕೂಡ 6 ಜನ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೊಡೋದಕ್ಕೆ ಒಪ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಮಾಡಿದ್ರು. ಆದರೆ ದರ್ಶನ್ ಪರ ವಕೀಲರು ಇದಕ್ಕೆ ತೀವ್ರವಾದಂತಹ ಆಕ್ಷೇಪಣೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಮರುಪರಿಶೀಲನೆ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಅಂದರೆ ರಿಮ್ಯಾಂಡ್ ಕಾಪಿಯಲ್ಲಿ ಏನೇನು ಅಂಶಗಳು ಮೆನ್ಷನ್ ಆಗಿದ್ದಾವೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಪರಿಗಣನೆಗೆ ಬರುವಂಥದ್ದು ಆರೋಪಿಗಳನ್ನು ಮತ್ತೆ ಯಾವ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಧೀಶರು ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂಥ ಅಂಶಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಪರಿಗಣನೆಗೆ ತಗೋತಾ ಇದ್ದಾರೆ. ಜೊತೆಗೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸದ್ಯಕ್ಕೆ ತನಿಖಾಧಿಕಾರಿಗಳು ಹೇಳಿರುವಂಥ ಒಂದು ವಿಚಾರ ಅಂತ ಹೇಳಿದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿದಂತೆ ಹಲವಾರು ಜನ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಕೆಲವರ ವಿಚಾರಣೆ ಬಹುತೇಕ ಪೂರ್ಣಗೊಂಡಿದೆ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೊಸ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದ್ದಾವೆ ಮತ್ತು ಈ ನಿಟ್ಟಿನಲ್ಲಿ ಅವರನ್ನು ಮತ್ತಷ್ಟು ವಿಚಾರಣೆಗೊಳಪಡಿಸುವಂಥ ಅಗತ್ಯ ಇದೆ. ಕೆಲವು ಕಡೆಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥದ್ದು ಅಗತ್ಯ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಆರೋಪಿಗಳನ್ನು ಮತ್ತೆ ಕಸ್ಟಡಿ ಕೊಡಿ ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು. ಇದಕ್ಕೆ ಈಗ ಪರಿಶೀಲನೆ ನಡೆಸ್ತಾ ಇರುವಂಥ ನ್ಯಾಯಾಧೀಶರು ಯಾವ ರೀತಿ ಆದೇಶವನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕು. ಉಳಿದ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸು ಕೂಡ ಇಲ್ಲ. ಅವರ ಹೆಚ್ಚಿನ ವಿಚಾರಣೆ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಈಗಾಗಲೇ ಆದೇಶವನ್ನು ಮಾಡಲಾಗಿದೆ. ಆದರೆ ಈಗ ಈ ದರ್ಶನ್, ಪ್ರದೋಷು, ವಿನಯ್, ರಾಘವೇಂದ್ರ ಇವರೆಲ್ಲರನ್ನು ಕೂಡ ಮತ್ತೆ ಕಸ್ಟಡಿಗೆ ಕೊಡಬೇಕಾ ಬೇಡುವ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆ ನಡೀತಾ ಇದೆ. ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತಾರೆ ಅನ್ನುವಂಥದ್ರ ಮೇಲೆ ಇವರ ಕಸ್ಟಡಿಯ ಭವಿಷ್ಯ ಏನು ಅನ್ನುವಂಥದ್ದು ಅವಲಂಬಿತ ಆಗಿದೆ. ಬಹುತೇಕ ನ್ಯಾಯಾಧೀಶರು ಈ ರಿಮ್ಯಾಂಡ್ ಕಾಪಿಯ ಪರಿಶೀಲನೆ ನಡೆಸಿದ ಬಳಿಕ ಮತ್ತು ತನಿಖೆಗೆ ಅವ್ರನ್ನ ಪೊಲೀಸ್ ಕಸ್ಟಡಿಯ ಕೊಡುವಂಥ ಅಗತ್ಯ ಇದೆ ಅನ್ನುವಂಥದ್ದು ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಪೊಲೀಸ್ ಕಸ್ಟಡಿಗೆ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ನಾಗೇಂದ್ರ.